ಕುಡಿಯೋಕ್ಕೆ ನೀರು 3 ಬೋರ್ ಇದಾವೆ. ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಇದು ಇವರೆಲ್ಲ ಯಾರೋ ಸುಳ್ಳು ಮಾಹಿತಿ ನಮಗೆ ನಮ್ಮೂರು ನಮ್ಮ ಪಂಚಾಯತಿ ಅಭಿವೃದ್ಧಿಗಳ ಕೆಲಸ ನಮಗೆ ಮೆಂಬರಿಗೆ ಗಮನಕ್ಕೂ ಬಂದಿಲ್ಲ ಸರ್. ಇದು 3 ಬೋರ್ ಇದಾವೆ ನಮ್ಮೂರಲ್ಲಿ. ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಕುಡಿಯೋ ನೀರು ಆಗಿರ್ಬೋದು ಮತ್ತು ಬೀದಿ ದೀಪ ಅವಕ್ಕೇನು ಸಮಸ್ಯೆ ಇಲ್ಲ. ಇವರು ಕುಡಿಯೋ ನೀರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮೇಜರ್ ಟ್ಯಾಂಕಿ ಒಂದಿದೆ, ಮೇಜರ್ ಟ್ಯಾಂಕಿ ರೆಡಿ ಆಗ್ತಾಯಿದೆ, ಅದು ಆಗಿಲ್ಲ, ಅದಕ್ಕೆ ನೆಲ್ಲಿ ಕೊಟ್ಟಿಲ್ಲ. ಅವ್ರು ಹೇಳಿದ್ದು ಮೇಜರ್ ಟ್ಯಾಂಕಿನಲ್ಲಿ ನೀರು ಬರ್ತಾಯಿಲ್ಲ ಅಂತ ಹೇಳಿದ್ರು ಅವರು. ಒಟ್ಟು ನಮಗೆ ಅದ್ರದ್ದು ಏನು ಸಮಸ್ಯೆ ಇಲ್ಲ. ಕುಡಿಯೋ ನೀರು 3 ಬೋರ್ ಇದಾವೆ. ಹಾಕ್ಸಿದ್ದಾರೆ ಸರ್. ಸರ್ 2 ಬೋರ್ ಹಾಕ್ಸಿದ್ರು. ಒಂದಲ್ಲೇ ನೀರಿದ್ದಿಲ್ಲ, ಒಂದು ಬೋರಲ್ಲಿ ನೀರಿದ್ದಿಲ್ಲ, ಇನ್ನೊಂದು ಬೋರಲ್ಲಿ ನೀರು ಆಯಿತು. ಆಮೇಲೆ ಮೊನ್ನೆ ಕಲೆಕ್ಷನ್ ಕೊಟ್ಟಿದ್ದೀವಿ, ಅಲ್ಲಿಗೆ ಮಳೆಗಾಲ ಸಂಪಾಯಿತು. 3 ಬೋರ್ ಹಾಕ್ಸಿದ್ದಾರೆ. 3 ಬೋರ್ ಹಾಕ್ಸಿದ್ದಾರೆ. ನೀರು 2ರಲ್ಲಿ ನೀರಿದೆ, ಒಂದು ನೀರಿಲ್ಲ. ಅದು 1 ಇಂಚ್ ಅಂತೇಳಿ ಮತ್ತೊಂದು ಬೋರು ಹೊಡಿಸಿದ್ವಿ. ಅವ್ರು ಸಂತನಗೌಡ್ರಿಗೆ ಹೇಳಿ ಮತ್ತೆ ಅವರೇ ಅವ್ರು ಸ್ವಂತ ಹಾಕಿ ಫಂಡ್ ಹಾಕಿ ಹೊಡಿಸಿದ್ರು ಒಂದು. ಆಮೇಲೆ ಪೈಪ್ಲೈನ್ ಮೊನ್ನೆ ಮಾಡಿದ್ದಾರೆ, ಅದ್ರದ್ದೇನು ಇನ್ನೂ ಕಲೆಕ್ಷನ್ ಮಾಡಿಲ್ಲ. ಇನ್ನೂ 2 ಬೋರ್ ಇಲ್ಲಿ ನೀರು ಸಂಪಿದೆ ಸರ್. ಈ ಗ್ರಾಮಕ್ಕೆ ನಾನು ಮತ್ತೊಂದು ಪ್ರಶ್ನೆ ಕೇಳುವಂಥದ್ದು ಮಾಡ್ತೇನೆ. ತಾವುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿದ್ದೀರಿ. ನೀರಿನ ಸಮಸ್ಯೆ ಏನಿಲ್ಲ ನಮ್ಮೂರಲ್ಲಿ. ಕುಡಿಯೋ ನೀರು 3 ಬೋರ್ ಇದಾವೆ. ಬೋರು ಮತ್ತು ನೀರಿಲ್ದಾಗ ಶಾಂತಗೌಡರು ನಾವು ಅವರು ಹೋದಾಗ ಮತ್ತೊಂದು ಬೋರ್ ಹೊಡಿಸಿದ್ದಾರೆ. 1 ಇಂಚ್ ಬೀಳುತ್ತೆ ನೀರು. ಏನು ನಮಗೆ ಸಮಸ್ಯೆ ಏನಂದರೆ ಫಿಲ್ಟ್ರ್ ನೀರಿಂದ ಒಂದು ಸಮಸ್ಯೆ. ಒಂದು ಫಿಲ್ಟ್ರ್ ನೀರು ಘಟಕ ಬೇಕು ನಮಗೆ. ಅದು ಬಿಟ್ಟರೆ ಬೇರೆ ಕುಡಿಯೋ ನೀರಿನ ಸಮಸ್ಯೆನೇ ಇಲ್ಲ ನಮ್ಮೂರಲ್ಲಿ. ಇವ್ರು ಸುಳ್ಳು ಮಾಹಿತಿ ಒಂದು ಕೊಟ್ಟಿದ್ದಾರೆ. ಅವ್ರು ಯಾರಂತ ಗೊತ್ತಾಗಬೇಕು. ಗೊತ್ತಾದರೆ ನಾನೇ ಅವರಿಗೆ ಒಂದು ಸ್ವಲ್ಪ ಒಂದು 4 ಮಾತಾಡ್ಬೇಕಂತ ನನಗೆ ಅವರು ಗೊತ್ತಾಗ್ಬೇಕು. ನನಗೆ ಯಾರು ಮಾತಾಡಿದ್ದಾರೆ, ಯಾರು ಪತ್ರಿಕೆಯಲ್ಲಿ ಹಾಕಿದ್ದಾರೆ. ನಮ್ಮ ಪತ್ರಿಕೆ ಇದು ಕರ್ಡಿಕಲ್ ಕ್ಯಾಂಪು ಮತ್ತು ಚಿಲಾಪುರ ಅಂತಂದು ನಮ್ಮ ಪಂಚಾಯತಿ ಇದರಿಂದ ನೋಡೋಣ ಮಾತಾಡಿದೆ. ಅವ್ರಿಗೆ ಸಿಕ್ಕಾಗ ಒಂದು ಸ್ವಲ್ಪ ಭೇಟಿಯಾಗಿ ನಾನು ಮಾತಾಡ್ಬೇಕನ್ನೋ ನನ್ನ ಸ್ವಲ್ಪ ಇಷ್ಟಪಡ್ತೇನೆ ಸರ್. ತಮಗೆ ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿ ಇದೇ ಊರಿನವರಾಗಿದ್ರಿ. ಹೌದು ಸರ್. ಈ ಡ್ರೈನೇಜಿನ ವ್ಯವಸ್ಥೆ ಇಲ್ಲ ಅನ್ನೋದು ಒಂದು ಕೂಗಿದೆ ಸಾರ್ವಜನಿಕರು. ನಿಮ್ಮದಿಯಾಗಿಯೂ ಕೂಡ ತಾವು ಸದಸ್ಯರು. ಹೌದು ಹೌದು ಹೌದು. ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಅದನ್ನ ಸರಿಪಡಿಸೋದು ಅವ್ನು ಪಿಡಿಒ ಏನ್ ಮಾಡ್ತಾನೆ ಅಂತ ಹೇಳಿ ತಾಲೂಕಲ್ಲಿ ಶಾಸಕರು ಇದ್ರು ಸಹ ನಿಮ್ಮ ಈಗ ನಾವು ತೋರಿಸುವಂತ ಕೆಲಸ ಮಾಡ್ತಾನೆ. ಸೊಳ್ಳೆ ಬಂದಿದ್ದಾವೆ, ಸಣ್ಣ ಸಣ್ಣ ಮಕ್ಕಳಿದ ವಯಸ್ಸಾದವರಿಂದ ರೋಗ ಬಂದ್ರೆ ಇದಕ್ಕೆ ಯಾರ ಹೊಣೆ? ಗ್ರಾಮ ಪಂಚಾಯತಿ ಹೊಣೆ ಆಗ್ಬೇಕಾಗುತ್ತೇನೋ ಅಂತ ಹೇಳಿ. ಹೌದು ಸರ್, ಗ್ರಾಮ ಪಂಚಾಯತಿ ಹೊಣೆನೇ. ಆದ್ರೂ ಚರಂಡಿಗೆ NRGಯಲ್ಲಿ ನಾವು ಚರಂಡಿ ಮಾಡೋಕ್ಕಾಗಲ್ಲ. NRG ಅಮೌಂಟು ದುಡ್ಡು ಯಾರು ಬಿಡಿಸ್ಕೊಡಲ್ಲ. ಸೇರಿಸಿದ್ವಿ ಸರ್, ಒಂದು 20 ಲಕ್ಷ ಚರಂಡಿನೇ ಸೇರಿಸಿದ್ದೆ. ಇದೊಂದು ಕೇರಿ ಅದೊಂದು ಕೇರಿ ಮ್ಯಾಗಳ 2 ಕೇರಿ ದುಡ್ಡು ಅಮೌಂಟು ಯಾರು ಬಿಡಿಸ್ಕೊಡಲ್ಲ. ಹಂಗಾಗಿ ನಾವು NRG ಕೆಲಸ ನಿಲ್ಲಿಸಿದ್ವಿ. ಮತ್ತೆ ಏನೋ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಲ್ಲ. ಹಿಂಗೆ ನಮ್ಮ ಶಾಂತನಗೌಡರು ಅವರು ಫಂಡಿಂದನೇ MLA ಫಂಡಿಂದನೇ ಏನಾರ ಫಂಡ್ ಹಾಕಿದರೆ ಮಾಡ್ಬೋದು ಸರ್. ಅದ್ರ ಬಿಟ್ಟು ಕರ್ಕೊಂಬಂದು ತೋರಿಸಿರಿ ಗ್ರಾಮ ಬಂದು ಹೋಗಿದ್ದಾರೆ ಸರ್. ಅವರು ಏನೇ ಮಾಡೋಕೆ ಹೋದ್ರೆ ಅನ್ನದಾನ ಇಲ್ಲ ಪಂಚಾಯತಿಯಲ್ಲಿ ಅಂತ ಹೇಳ್ತಾರೆ ಸರ್. ಅಲ್ಲ, ಈಗ ನಾವು ಯಾಕೆ ತಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ, PDOನೇ ಆಗ್ಬೇಕು. ಮೆಂಬರ್ ಆಗಿರ್ಬೋದು ನೀವು. ಹೌದೌದು. ಆ PDO ಜವಾಬ್ದಾರಿ ತಗೊಂಡ್ರೆ ಕೆಲಸ ಮಾಡ್ಕೊಡ್ಬೋದು. ಒಂದು ಸರ್ಕಾರ ಲೆವೆಲಲ್ಲಿ ಇದೆ. ಹೌದೌದು. CS ಗೆ ಮಾತಾಡಿದ್ರೆ, ಆ ಸುರೇಶ್ ಇಟ್ನಾಳ್ ಅವ್ರಿಗೆ ಮಾತಾಡಿದ್ರೆ, ಶಾಸಕರ ಹತ್ರ ನೀವು ಕರ್ಕೊಂಡು ಹೋಗೋದು PDOನ್ನ. ಈಗ ಸಮಸ್ಯೆ ಬಗ್ಗೆ ಮರ್ಯಾದೆ ನಿಮ್ಮೂರಿಗೆ ಹೋಗುತ್ತೆ ಅನ್ನೋದು ನಮ್ಮ ರಿಕ್ವೆಸ್ಟ್ ಸರ್. ಕೊನೆಯದಾಗಿ ಲಾಸ್ಟ್ ಏನು ಹೇಳಕ್ಕೆ ಬಯಸ್ತೀರಿ ಹೇಳಿ ಸರ್. ನಾವು ಕೊನೆಯದಾಗಿ ಹೇಳೋದೇನೆಂದರೆ, ನಮಗೆ ಆದಷ್ಟು ಚರಂಡಿಗಳು ಆಗಬೇಕು, ಒಂದು ಫಿಲ್ಟರ್ ನೀರು ಘಟಕ ಬೇಕು. ಮೇನು ನಮ್ಗೆ ಶುದ್ಧ ಕುಡಿಯೋ ನೀರು ನಮ್ಮಲ್ಲೇ ಬೋರಲ್ಲೇ ಶುದ್ಧ ಕುಡಿಯೋ ನೀರು ಅಂತ ಸರಿ ಇಲ್ಲ. ಆವಾಗ ಇಂಜಿನಿಯರ್ ಬಂದಾಗ MLA ಬಂದಾಗ ಹುಣ್ಸ್ಕಡದಲ್ಲಿ ಶುದ್ಧ ನೀರು ಘಟಕ ಅಂತೇಳಿ ಮಾಡ್ತಾವಂತ ಹೇಳಿದರು. ಆವಾಗ ಹುಣ್ಸ್ಕಡ್ದಾಗ ಮಾಡಿದರು, ನಮ್ಮೂರಲ್ಲಿ ಹಂಗೆ ನಿಲ್ಲಿಸಿದ್ರು. ಶುದ್ಧ ನೀರು ಘಟಕ ಬೇಕು. ಅಲ್ಲ ಸ್ವಾಮಿ, ಮತ್ತೈತಲ್ಲ ಕುಡಿಯಾಕ ನೀರು ಇದ್ದಿದ್ದಿಲ್ಲ, ಏನಿಲ್ಲ. ಊರಿಗೆ ಗೂಟ ನಿಟ್ಟರೆ ಶಾಂತನಗೌಡ್ರ ಸ್ವಾಮಿ, ಊರಾಗ ರಸ್ತೆ ಮಾಡಿದ್ರು ಶಾಂತನಗೌಡ್ರ ಸ್ವಾಮಿ, ಊರಾಗ ಏನ್ ಪತಿ ಒತ್ತಡ ಮಾಡಿದ್ರು ಶಾಂತನಗೌಡ್ರನೇ ಸ್ವಾಮಿ. ಅದ್ರ ಬೇರೆ ಏನು ಯಾರು ಮಾಡಿಲ್ಲ ಸ್ವಾಮಿ, ಎಲ್ಲ ಶಾಂತನಗೌಡನ ಮಾಡಿದ್ದು, ಎಲ್ಲ ಶಾಂತನಗೌಡನೇ ಮಾಡಿದ್ದು. ಮತ್ತು ಆಮೇಲೆ ಐತಲ್ಲ, ಈ ಊರಾಗೆ ಬ್ಯಾಸಿಗೆ ನೀರು ಇದ್ದಿದ್ದಿಲ್ಲ. ಬ್ಯಾಸದಾಗ ಅಲ್ಲ ಮಸೂದಿನ ನೀರು ನಾವು ಕುಡಿದೀವಿ ಸ್ವಾಮಿ. ಆಮೇಲೆ ಶಾಂತನಗೌಡ್ರ ಐತಲ್ಲ 2 ಬೋರು ಓಡಿಸಿದ್ರು. ಆಮೇಲೆ ಫೇಲ್ ಆಗ್ಬಿಡಲ್ಲ, ಇನ್ನೊಂದು ಬೋರು ಓಡಿಸ್ಕೊಟ್ರು ಸ್ವಾಮಿ. ಅಲ್ಲಿಂದ ಪೈಪ್ಲೈನ್ ತಗೊಂಡು ಬಂದು ಈ ಊರಿಗೆ ಲೈನ್ ನೀರು ವ್ಯವಸ್ಥೆ ಮಾಡಿದಾರೆ ಸ್ವಾಮಿ. ಅಲ್ಲಿ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿ ಸುಳ್ಳ ಸತ್ಯನ? ಅದು ಇಲ್ಲಲ್ಲ, ನಿಜಾನೇ. ಬ್ಯಾಸಿಗೆ ನೀರಿದ್ದಿಲ್ಲ ಸ್ವಾಮಿ, ಬ್ಯಾಸಿಗೆ ನೀರಿದ್ದಿದ್ದಿಲ್ಲ. ಸತ್ಯನೇ ಹೇಳಿದ್ ನಾವು. ಬ್ಯಾಸಿಗೆ ನೀರಿದ್ದಿಲ್ಲಲ್ಲ, ನೀರಿಲ್ಲ ಅಂತ.
ಇದು ಮಸೀದಿ ನೀರು ಕುಡ್ಸಿದ್ವಿ ನಾವು. ಆಮೇಲೆ ಆಯ್ತಲ್ಲ ಬೋರ್ ಹಾಕಿ ಕೊಡ್ತಿದ್ರ ಮೇಲೆ ನೀರು ಅನುಕೂಲ ಆಗೈತೆ. ಶಾಂತನಗೌಡನೇ ಹಾಕಿ ಕೊಟ್ಟಿರೋದು. ತಮಗೆ ಕಣ್ ಕಾಣ್ತದ? ಕಣ್ ಕಾಣಲ್ಲ. ಆದ್ರೂ ಹೆಂಗ್ ಮಾತಾಡ್ತೀಯಲ್ಲವ ನೀನು? ಸತ್ಯವಾದ ಮಾತು. ಇಂಥ ಕಣ್ಣು ಕಾಣಿಲ್ದಂತಾರ ದೇವತೆ ಹತ್ರ ಬರ್ತದ ಮಾತು. ಕಣ್ಣಿದ್ದು ಕಾಲಿದ್ದು ಸುಳ್ಳು ಹೇಳುವಂಥ ಜನ ಈ ಸಮುದಾಯದಲ್ಲಿದೆ, ಇಡೀ ಸಮುದಾಯದಲ್ಲಿ. ಆದ್ರೆ ಈತ ಸತ್ಯವಂತ ನುಡಿಯುವಂಥದ್ದು ಐತಲ್ಲ. ಒಟ್ಟು ನಿಮ್ಮೂರಲ್ಲಿ ಕುಡಿಲಿಕ್ಕೆ ನೀರು ಇದೆಯಲ್ಲಮ್ಮ? ಆಯ್ತು 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 ಸ್ವಾಮಿ. ರಾತ್ರಿ ತೊಳಕು ನೀರು ಇದೆ? ಆಯ್ತು ಸ್ವಾಮಿ, ಎಲ್ಲಗೂ ಆಯ್ತು ಸ್ವಾಮಿ. ಥ್ಯಾಂಕ್ ಯು. ಮಾಡ್ಕೊಡ್ರಿ ಸ್ವಾಮಿ. ಏನ್ ಬೇಕು? ಚರಂಡಿ ಬೇಕು. ಚರಂಡಿ ಮಾಡ್ಕೊಡ್ರಿ ಸ್ವಾಮಿ. ಒಂದ್ ಸ್ವಲ್ಪ ಟವರ್ ಕಂಬ ಮಾಡ್ಕೊಡ್ರಿ. ಇದು ಫಿಲ್ಟರ್ ನೀರು ಒಂದ್ ಮಾಡ್ಕೊಡ್ರಿ. ಒಂದ್ ಸ್ವಲ್ಪ ಕಣ್ ಕಾಣಲ್ಲ ನೋಡಿ ಸ್ವಾಮಿ, ಕಣ್ಣಿಗೂ ವ್ಯವಸ್ಥೆ ಮಾಡ್ರಿ. ಆಪರೇಷನ್ ಮಾಡಿಸ್ಕೋಬೇಕತ್ತವ? ಇಲ್ಲ ಸ್ವಾಮಿ, ಎಲ್ಲಿ ಹೋದ್ರೂ ಕಣ್ಣನ್ನ ಇದು ಪೆನ್ಸಲ್ ಆಗ್ಬಿಟ್ಟದವಂತ. ಎಲ್ಲಿ ಹೋದ್ರೂ ಆಗಲ್ಲ ಅಂತದಾರಂತೆ. ಆಯ್ತವ, ಆಯ್ತಾಯ್ತು. ಒಟ್ಟು ನಿಮ್ ಶಾಂತನಗೌಡ ಕೆಲಸ ಮಾಡಿದಾರೆ? ಆಗ್ಯದ ಮಾಡಿದಾರ. ಓಕೆ, ಥ್ಯಾಂಕ್ ಯು.